ಬರ್ತಾರೆ ಸರ್, ಎರಡರಲ್ಲಿ ಒಂದಿನ ಬರ್ತಾರೆ ಸರ್. ಮೋದಿ ಅವ್ರದ್ದು ಅದೇನೆ, ಅವ್ರದ್ದು ಟೂರ್ ರೂಟ್ ಇಶ್ಯೂ ಆಗಿಲ್ಲ. ಅದೇ ಚಿಕ್ಕಬಳ್ಳಾಪುರ ಇದೆ, ತುಮಕೂರು ಇದೆ, ಅರಸೀಕೆರೆ ಇದೆ, ಆಮೇಲೆ ಇನ್ನೊಂದು ಯಾವುದೋ ಜಾಗ ಇದೆ. 4 ಜಾಗದಲ್ಲಿ 3 ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ಡಿಸೈಡ್ ಮಾಡಿದಾಗ ರೂಟ್ ಕೊಟ್ಟಾಗ ನಾನು ಮಾಧ್ಯಮ ಮಿತ್ರರು ತಿಳಿಸೋಂಥ ಕೆಲಸ ಮಾಡ್ತೀನಿ. 100% ಭಾಗ. ಯಾಕಂದರೆ ಅರಸೀಕೆರೆಗೆ ಬಂದರೆ, ಹಾಸನ್ಗೆ ಅಂತಲ್ಲ, ಅರಸೀಕೆರೆಗೆ ಬಂದರೆ ಇವತ್ತು ಚಿತ್ರದುರ್ಗ ಇರ್ಬೋದು, ಆಮೇಲೆ ನಮ್ಮ ಚಿಕ್ಕಮಂಗ್ಳೂರು ಇರ್ಬೋದು, ತುಮಕೂರು ಇರ್ಬೋದು, ಹಾಸನ ಇರ್ಬೋದು, 4 ಜಿಲ್ಲೆನೂ ಒಂದು ಪಾಯಿಂಟಲ್ಲಿ ಕವರ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಯೋಜನೆ ಇಟ್ಕೊಂಡು, ಯಾಕಂದರೆ ತಿಪ್ಟೂರು ಬಂದು ಕೇವಲ 30 ಕಿಲೋಮೀಟ್ರ್ ಆಗುತ್ತೆ, 22 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ತಿಪ್ಟೂರು ಬಂದು. ಸೊ ಹಾಗಾಗಿ ಈ ಕಡೆ ಬಂದರೆ ಕಡೂರು ಬಂದರೆ ಅದೊಂದು 20 ಕಿಲೋಮೀಟ್ರ್ ಆಗುತ್ತೆ ಚಿಕ್ಕಮಂಗ್ಳೂರು ಭಾಗ. ಅರಸೀಕೆರೆ ಹಾಸನ ಬಂದಾಗ ಅರಸೀಕೆರೆ ಹಾಸನ ಜಿಲ್ಲೆಯಲ್ಲೇ ಇದ್ದಂಗೆ ಆಗುತ್ತೆ. ಇನ್ನು ಹೊಸದುರ್ಗ ನಿಮಗೆ ಗೊತ್ತಿರೋಂಗೆ ಒಂದು 15-20 ಕಿಲೋಮೀಟ್ರ್ ಆಗುತ್ತೆ. ಸೊ ಹಾಗಾಗಿ 3 ಜಿಲ್ಲೆಗೂ ಕವರ್ ಆಗೋ ಸೆಂಟ್ರ್ ಪಾಯಿಂಟ್ ಅಂತೇಳಿ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆ ರೂಟ್ ಮ್ಯಾಪ್ ಇಶ್ಯೂ ಆದಾಗ ಅದನ್ನು ಚರ್ಚೆ ಮಾಡಬೇಕು. ನನಗೆ ಅವ್ರ ಬಗ್ಗೆ ವಿಚಾರ ಗೊತ್ತಿಲ್ಲ ಸರ್. ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿ ಅವ್ರು ಬಂದಿದ್ದು ಗೊತ್ತಾಗ್ತಿಲ್ಲ, ಹೋಗಿದ್ದು ಗೊತ್ತಾಗ್ತಿಲ್ಲ. ಹಾಗಾಗಿ ಅವರು ನಮ್ಮ ನಾರಾಯಣ ಸೋಮಣ್ಣ ನೆನ್ನೆ ಹೇಳ್ತಾ ಇದ್ರು, ನಾರಾಯಣ ಸೋಮಣ್ಣ ರಾಹುಲ್ ಗಾಂಧಿ ಅವರು ಬಂದರೆ ನಾವು 400 ಬಾರ್ ಅಂತ ಇದ್ದೀವಿ, ರಾಹುಲ್ ಗಾಂಧಿ ಅವ್ರು ಬಂದು ಏನಾದ್ರು ಪಾದಸ್ಪರ್ಶ ಮಾಡಿದ್ರೆ ಅದು 500ಕ್ಕೂ ಮೇಲೆ ಹೋಗುತ್ತೆ ಸೀಟು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಬಗ್ಗೆ ಅವರಾಗಲಿ ತಲೆ ಕೆಡಿಸ್ಕೊತಿಲ್ಲ. ಇವತ್ತು ದೇಶಕ್ಕೋಸ್ಕರ ಏನು ಚುನಾವಣೆ ನಡೀತಾ ಇದೆ, ದೇಶದ ಚುನಾವಣೆಗೆ ಇವತ್ತೆಲ್ಲ ಸಾರ್ವಜನಿಕರಿಗೂ ಮೋದಿ ಬರಲೇಬೇಕು. ಕೇಂದ್ರದಲ್ಲಿ ಮೋದಿಯವರು ಡೆಲ್ಲಿಲಿ ಕೂರಲೇಬೇಕು. ನಮ್ಮ ದೇಶನ ಮತ್ತೊಮ್ಮೆ 3ನೇ ಬಾರಿಗೆ ನಡೆಸೋಂಥ ಕೆಲಸ ಮಾಡಬೇಕು ಅನ್ನೋ ವಿಶ್ವಾಸನ ಇವತ್ತು ಇಡೀ ರಾಜ್ಯದ ಜನತೆ ಮಂಡನೆ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಪರ ನಿಂತು ನಾವು ಕೆಲಸ ಮಾಡಿ ಅವರ ಆಶೀರ್ವಾದದ ಮೇಲೆ, ಅವರ ಸಹಕಾರದ ಮೇಲೆ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಹೋಗಿ ಶ್ರಮಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಬರಲಿ ಸರ್, ಇವಾಗ ಬಂದ ಮಾತ್ರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಸುಳ್ಳು. ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿಯವರು ವರ್ಚಸ್ ದಿನ ದಿನ ಕುಗ್ಗೋಗ್ತಿದೆ. ಯಾಕೆ ಅಂದರೆ ಅವರ ಒಂದು ನಡವಳಿಕೆಗಳಿರ್ಬೋದು, ಅವರ ಯೋಜನೆಗಳಿರ್ಬೋದು, ಇವತ್ತು ದೇಶಕ್ಕಾಗಿರ್ಬೋದು ಅವ್ರೇನು ಕೆಲಸ ಮಾಡ್ತಾಯಿಲ್ಲ. ಇವತ್ತು ಎಲ್ಲ ನೋಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಪರಿಸ್ಥಿತಿ ಅಂತ. ನಾವೆಲ್ಲೋ ಏನೋ ಹೇಳ್ತಾರಲ್ಲ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ಲ ಅಂತ. ಆ ಭಾವನೆಯಲ್ಲಿ ಏನು ಜನ ಇಲ್ಲ. ಇವತ್ತು ಜನಕ್ಕೆ ಪ್ರತಿಯೊಂದು ವಿಚಾರನೂ ಕೂಡ ಅದ್ರ ಬಗ್ಗೆ ಪ್ರಜ್ಞಾವಂತಿಕೆ ಇದೆ. ದೇಶಕ್ಕೆ ಯಾರು ಬೇಕು, ರಾಜ್ಯಕ್ಕೆ ಯಾರು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮತದಾನ ಮಾಡೋ ಅಂತ ಯೋಚನೆ ಮಾಡ್ತಾರೆ. ಮುಂದಿನ ದಿವಸಗಳಲ್ಲೂ ಕೂಡ ನಮ್ಮ ರಾಜ್ಯದ ಒಂದು ಏನು ಸರ್ಕಾರ ನಡೀತಾ ಇದೆ ಅದ್ರ ವಿರುದ್ಧವಾಗಿ ನಿಲ್ಲ ಅಂತ ಕಾಲನೂ ಮುಂದಿನ ದಿನಗಳು ಬರುತ್ತೆ. ಥ್ಯಾಂಕ್ ಯು. ಹಲವಾರು ವರ್ಷಗಳಿಂದ ನೀರಿನಲ್ಲಿ ತ್ಯಾಜ್ಯ ಸೇರುತ್ತಿರೋದು ಗೊತ್ತಿದ್ರೂ ಕೂಡ ಯಾರೂ ಧ್ವನಿ ಎತ್ತಲಿಲ್ಲ. ಕಳೆದ 10 ವರ್ಷದಿಂದ ಈ ಶಿವಮೊಗ್ಗದ 8-10 ಕಡೆ ಇದಕ್ಕಿಂತ ಹೊಲಸಾಗಿರುವಂತಹ ನೀರು ಡೈರೆಕ್ಟ್ ಆಗಿ ಬಂದು ಸೇರುತ್ತೆ. ತುಂಗೆ ಮಲಿನ ಆಗ್ತಿದ್ದಾಳೆ, ಜನರು ಅದನ್ನೇ ಕುಡಿಯುತ್ತಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆಯಲ್ರಿ? ಇದು ಮನೆಯ ಟಾಯ್ಲೆಟ್ ನ ನೀರಿದು. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯನ್ರಿ ನಿಮ್ಗೆ? ಆದ್ರೆ ಹಿಂದೆ ಮುಂದೆ ನೋಡದೆ ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್ ಈ ತೆಪ್ಪಾದ ರ್ಯಾಲಿ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.